ಸರ್ ಸಂಗನಗೌಡ ಪಾಟೀಲ್ ಅಂತ ಹುನಗುಂದವ್ರು ಸರ್. ನಾವು ಹುನಗುಂದ ಮತ್ತು ಇಲ್ಕಲ್ಲೊಳಗೆ ಹಲವಾರು ಗ್ರಾಮದೊಳಗೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾವೆ ಸರ್. 8-10 ಕಡೆ ನಾನು ಅದ್ರ ಸಂಬಂಧಪಟ್ಟಂಗೆ ಸರ್ ಚಿತ್ವಾಡ್ಗಿ ಮತ್ತು ಎಡಹಳ್ಳಿ ಮತ್ತು ಅಲ್ಲಿ ತೊಂಡೆಹಳ್ಳಿಯಿಂದ ಹಿಡಿದು ಕರಡಿ ಗ್ರಾಮದವರೆಗೂ 16 ಕಡೆ ಸರ್. ಅದ್ರ ಸಂಬಂಧಪಟ್ಟ ಫುಟೇಜ್ ಕೂಡ ನಿಮಗೆ ಆಲ್ರೆಡಿ ತಲುಪಿಸಿದ್ದೀನಿ ಸರ್ ನಾನು. ಅದರ ಸಂಬಂಧಪಟ್ಟಂಗೆ ನಾವು ಒಂದು 3-4 ಸರಿ ಮೈನಿಂಗ್ ಅವರಿಗೆ DMG ಆಫೀಸಿಗೆ ದೂರು ಕೂಡ ಕೊಟ್ಟಿದ್ದೀವಿ ಸರ್. ತಹಸೀಲ್ದಾರ್ ಅವ್ರಿಗೆ ದೂರು ಕೊಟ್ಟಿದ್ದೀವಿ, ಸ್ಟೇಷನ್ನಿಗೂ ದೂರು ಕೊಟ್ಟಿದ್ದೀವಿ ಸರ್. ಮತ್ತು ನಾವು ಪದೇ ಪದೇ ಇದನ್ನು ಅಕ್ರಮಗಳ ಬಗ್ಗೆ ನಾವು ಮಾಹಿತಿ ಕೊಡೋಕೆ ಬಂದಾಗ ಸರ್, ಕೊನೆಗೆ ನಮಗೆ ಹೋದ ತಿಂಗಳ 8ನೇ ತಾರೀಕಿಗೆ ಸರ್ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಂಬಂದು ಹಿಂದು ಮತ್ತು ಮುಂದೆ ಗಾಡಿ ಫಾಲೋ ಮಾಡ್ಕೊಂಡ್ಬಂದು ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಅವರು ರಾಠೋಡ್ ಅಂತೇಳಿ ಸರ್, ಅವರ ಪರಿಚಯ ನನಗಿಲ್ಲ. ಆದರೆ ಅದನ್ನು ಮಾಡ್ತಿರೋರು ಯಾರಂತ ನಮ್ಮ ವಿಡಿಯೋ ಫುಟೇಜ್ ಸಿಕ್ಕ ಮೇಲೆ ಗೊತ್ತಾಗಿದೆ ಸರ್. ನೇರವಾಗಿ ಅವರು ಶಾಸಕರೇ ಅದರೊಳಗೆ ಭಾಗವಹಿಸಿ ಎಲ್ಲ ಅಕ್ರಮಗಳಿಗೆ ಕುಮ್ಮಕ್ಕು ಕೊಡಕತ್ತಾರೆ ಸರ್. ಅದರ ಭ್ರಷ್ಟಾಚಾರವನ್ನು ನಾವು ಮುಖವಾಡವನ್ನು ಕಳಿಸೋವಂಥ ಪ್ರಯತ್ನದಾಗಿದ್ದಾಗ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತಾನೂ ನೋಡೋದೇ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿಸ್ತಾರೆ ಸರ್. ವಿಜಯಾನಂದ ಕಾಶ್ಯಪ್ನವ್ರು ಸರ, ನಮ್ಮ ಹುನಗುಂದ ಮತಕ್ಷೇತ್ರದ MLA ಅವರು, ಮತ್ತು ಅವ್ರ ಜೊತೆ ಇದ್ದಂಥ ಇನ್ನೊಬ್ಬರು ಪ್ರಭಾವಿ ಅವರು ನರಗುಂದ ಮಾಂತೇಶಿ ಅಂತೇಳಿ ಸರ. ಇದನ್ನೆಲ್ಲಾನು ನೋಡ್ಕೊಂತಿರೋರು, ಉಸ್ತುವಾರಿ ವಹಿಸ್ತಿರೋರು ಅವರೇ ಸರ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.